ರಾಜ್ಯದಲ್ಲಿ ನಡೆದಿದೆ. ಉತ್ತರ ಪ್ರದೇಶ ಪ್ರಯಾಗ್ರಾಜ್ ಇರ್ಬೋದು, ಹಿಂದೆ ನಮ್ಮ ಸರ್ಕಸ್ ದುರಂತ ಇರ್ಬೋದು, ಮೊನ್ನೆ ಈ ಏನು ಧಾರ್ಮಿಕ ಕ್ಷೇತ್ರ ತಿರುಪತಿ ಇರ್ಬೋದು, ತಿರುಪತಿನಲ್ಲಿ ನಡೆದಂಥ ಘಟನೆ ಇರ್ಬೋದು, ಹಲವಾರು ಕಡೆ ಇಂಥವು ಆಕಸ್ಮಿಕವಾಗಿ ಆಗ್ತವೆ. ಅದರಲ್ಲಾಗಿದೆ ಏನು ತಪ್ಪಿದೆ, ಎನ್ಕ್ವೈರಿ ಕೊಟ್ಟಿದ್ದಾರೆ, ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದಾರೆ, ಮ್ಯಾಜಿಸ್ಟ್ರೇಟು ಜುಡಿಷಿಯಲಿ ಎನ್ಕ್ವೈರಿ ಕೊಟ್ಟಿದ್ದಾರೆ. ಅದಕ್ಕೆ ಸೂಕ್ತವಾಗಿ ಅಧಿಕಾರಿಗಳು ಕ್ರಮ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕ್ರಮ ತಗೊಳ್ತಾರೆ. ಯಾರು ತಪ್ಪಿದ್ರು ವರದಿ ಬಂದ ನಂತರ ಇನ್ನು ತೀವ್ರವಾದಂಥ ಕ್ರಮನ ಈ ಸರ್ಕಾರ ತಗೊಳ್ತದೆ. ಈಗ ಹಿಂದೆ ನೀವು ಹೇಳಿದ ರಾಜೀನಾಮೆ ಕೊಡಿ, ವೆಂಕಟರಮಣ ಹೇಳ್ದ, ಧೀರಾಜ್ ಹೇಳ್ದ ಅಂತೇಳಿ ಕೇಳಿದರೆ ಹಿಂದೆಲ್ಲ ಹೇಳ್ದಾಗಲ್ಲ ಯಾಕೆ ಕೊಡಲಿಲ್ಲ? ಯಾರೂ ಕೃಪಾದ್ರೆ ಕೊಡೋಣ, ತಪ್ಪೇನಿಲ್ಲ. ಯಾರಿಂದ ಏನಾಗಿದೆ ಅಂತ ಜುಡಿಷಿಯಲ್ ಎನ್ಕ್ವೈರಿಯಲ್ಲಿ ಬಂದೇ ಬರುತ್ತಲ್ವ. ಸರ್, ಈಗ 11 ಜನ ಸಾವನ್ನಪ್ಪಿರೋದಕ್ಕೆ ಬರೀ ಪೊಲೀಸರನ್ನೇ ತಲೆದಂಡನ, ಯಾರು ಇನ್ನ ಸರ್ಕಾರ ಅಲ್ಲಲ್ಲ ಆಯ್ತು. ಈಗ ಎನ್ಕ್ವೈರಿ ಬಂದ ನಂತರ ಅದು ಮುಂದಿನ ತೊಳ್ತಾರೆ ಯಾರಿಂದ ತಪ್ಪಾಗಿದೆ ಅಂತ ಹೇಳಿ. ಈಗ ಮೊನ್ನೆ ಕುಂಭಮೇಳದಲ್ಲಿ ಕಾಲು ತೊಳೆತಕ್ಕೆ ಸಾವಿಗೀಡಾದ್ರಲ್ಲ, ಅವಾಗ ನರೇಂದ್ರ ಮೋದಿ ಅವರು ಇಲ್ಲ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ರ? ಫಸ್ಟ್ ಅವ್ರನ್ನ ರಾಜೀನಾಮೆ ಕೊಡಕ್ಕೆ ಹೇಳಿ, ಆಮೇಲೆ ನಮ್ಮವ್ರು ಕೊಡ್ತಾರೆ. ಅಲ್ಲ ಇರ್ಲಿ, ಹಿಂದೆ ಆದಂತ ಘಟನೆಗಳಲ್ಲಿ ಯಾರು ಕೊಟ್ಟಿದಾರ? ಕೊಟ್ಟಿದ್ದಾರೆ. ಅದು ಹಿಂದೆ ಆಗಿ ಗ್ರೂಪ್ ಆಗಿ ಹಿಂದೆ ಮಾಧವರಾವ್ ಸಿಂಧ್ಯಾ ಅಂತ ಒಬ್ಬರು ಇದ್ರು, ಎನ್ಕ್ವೈರಿ ಆಗಿ ಎನ್ಕ್ವೈರಿನಲ್ಲಿ ಅದು ಬಂದಾಗ ಕೊಟ್ಟಿದ್ರೆ ಕೆಲವರು ಅವ್ರ ಆತ್ಮಕ್ಕೆ ಒಪ್ತೇನೂ ಕೆಲವರು ಕೊಟ್ಟಿದ್ದಾರೆ. ತಲಾತುರೆಯಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು, ಡಿಸಿಎಂ ಅವರ ನೇತೃತ್ವ ವಹಿಸಿದ್ರು ಅಂತ ಹೇಳಿ. ಏನಿಲ್ಲ, ಇದು ನಮ್ಮ RC ಕ್ರಿಕೆಟ್ ಏನಿತ್ತು ಅವ್ರ ಟೀಮ್ನವ್ರು ಮಾಡ್ಕೊಂಡಿರೋದು. ಇದು ಅವರು ಪೊಲೀಸ್ ಕಮಿಷನರ್ ಅವರಿಗೆ ಪತ್ರ ಕೊಟ್ಟಿದ್ದಾರೆ. ನಮಗಿದು ಇವತ್ತು ಸುಮಾರು 18 ವರ್ಷಗಳ ನಂತರ ನಾವು ಆ ಒಂದು ಇದನ್ನ ನಾವು ಆಚರಣೆ ಮಾಡಬೇಕಾಗಿದೆ.